ಈಗಾಗಲೇ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಅವರ ಬಂಧನ ಕೂಡ ಆಗಿದೆ. ಅಂದ್ರೆ ನಿನ್ನೆ ಸಂಜೆ SIT ಅಧಿಕಾರಿಗಳು HD ರೇವಣ್ಣ ಅವರನ್ನ ಬಂಧನ ಮಾಡಿದ್ದಾರೆ. ಈಗಾಗಲೇ ಬಂಧಿಸಿ ಅವರ ವಿಚಾರಣೆ ಕೂಡ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಹೊಳೆ ನರಸೀಪುರದಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಆಯ್ತು. ಇವತ್ತು ಬೆಳಗ್ಗೆ JDS ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೊಳೆ ನರಸೀಪುರದ ಅವರ ನಿವಾಸ ಏನಿದೆ ಅಲ್ಲಿ ನೀರವ ಮೌನ ಇರುವಂತದ್ದು ಈಗ ಸದ್ಯ ಒಂದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮನೆ ಮುಂಭಾಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ, ಮತ್ತೊಂದು ಕಡೆ KSRP ತುಕಡಿಯನ್ನು ಕೂಡ KSRP ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಆದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಈಗ ಮನೆಯ ಬಳಿ ಬಂದು ಅವರು ಹೋಗ್ತಾ ಇದ್ದಾರೆ. ಈಗ ನನ್ನ ಜೊತೆಯಲ್ಲೂ ಕೂಡ JDS ನ ಕಾರ್ಯಕರ್ತರು ಬಂದಿದ್ದಾರೆ. ಯಾವ ಕಾರಣಕ್ಕೆ ಅಂದ್ರೆ ಈ ಒಂದು ಓವರ್ ಆಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಅನ್ನೋದನ್ನ ಅವರ ಮುಖಾಂತರವೇ ತಿಳ್ಕೊಳ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ನೀವು ಎಲ್ಲರೂ ಕೂಡ ಮನೆ ಹತ್ರ ಬರ್ತಾ ಇದ್ದೀರಾ, ಬೆಳಗ್ಗೆ ಪ್ರತಿಭಟನೆ ಮಾಡಿದ್ದೀರಾ, ಏನ್ ಹೇಳ್ತೀರಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ರೇವಣ್ಣ ಸಾಹೇಬ್ರನ್ನ ಬಂಧನ ಮಾಡೋದಕ್ಕೆ SIT ಯಾವುದೇ ಆಧಾರ ಇರಲಿಲ್ಲ. ಆದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಅವ್ರನ್ನ ತೇಜೋವಧೆ ಮಾಡೋ ಉದ್ದೇಶಕ್ಕೋಸ್ಕರ ಅವರನ್ನ ಈ ರೀತಿ ಬಂಧನ ಮಾಡಿ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ SIT ನಡ್ಕೊತಾ ಇದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಮುಖಾಂತರ ಅವ್ರು ಕೂಡ ಆದೇಶದ ಮೇಲೆ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ. ಆದ್ರೆ ರೇವಣ್ಣರ ಬಂಧನ ಖಂಡನೀಯ. ಅಂದ್ರೆ ರಾಜಕೀಯ ಪ್ರೇರಿತವಾಗಿ ಆಗ್ತಿದೆ ಅಂತೀರಾ? ಈ ಬಂಧನ ಆಗಿರೋದೇ ರಾಜಕೀಯ ಪ್ರೇರಿತ. ರೇವಣ್ಣವ್ರನ್ನ ತೇಜೋವಧೆ ಮಾಡೋದಕ್ಕೆ ಒಂದು ಗುಂಪು ಕೆಲಸ ಮಾಡ್ತಾ ಇತ್ತು, ದೇವೇಗೌಡರ ಫ್ಯಾಮಿಲಿನ ತೇಜೋವಧೆ ಮಾಡೋದಕ್ಕೆ. ಆದ್ರೆ ಅದು ವಿಚಾರ ಇಲ್ದೇನೆ ಯಾವುದೋ ಒಂದು ಸತ್ತೋದ ವಿಚಾರ ಇಟ್ಕೊಂಡು ಈ ನಮ್ಮ ರೇವಣ್ಣ ಸಾಹೇಬ್ರನ್ನ ವಿರೋಧ ಪಕ್ಷ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತಾನೆ ಕಾಂಗ್ರೆಸ್ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತ ಹಿರಿಯರೆಲ್ಲ ಶ್ರಮಪಟ್ಟು ರೇವಣ್ಣರ ಬಂಧನ ಮಾಡಿಸಿದ್ದಾರೆ. ಇದರಲ್ಲಿ ಯಾವುದೇ ಉಳಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.